ಭಾರತ ಹಾಗೂ ಪಾಕಿಸ್ತಾನ ನಡುವೆ ಕದನ ವಿರಾಮ ವಿಚಾರ ರಾಜಕೀಯ ಕೆಸರೆರಚಾಟ ಮುಂದುವರೆದಿದೆ. ಪಾಕ್ ವಿರುದ್ಧ ಯುದ್ಧ ಜಯಿಸಿದ ನಮ್ಮ ಸೈನಿಕರಿಗೆ ಅಪಮಾನ ಆಗುವ ರೀತಿ ಎರಡೂ ಪಕ್ಷಗಳು ಹೇಳಿಕೆ ಕೊಡುತ್ತಿದ್ದಾರೆ. ಸೈನ್ಯದ ಸಾಹಸವನ್ನ ಒಪ್ಪಿಕೊಳ್ಳಬೇಕಾದ ಎರಡೂ ಪಕ್ಷಗಳು ಬರೀ ಟೀಕೆಯಲ್ಲೇ ಕಾಲ ಕಳೀತಾ ಇದ್ದಾವೆ. ಕದನ ವಿರಾಮ ಘೋಷಣೆ, ಕೈ ಕಮಲ ಮಧ್ಯೆ ಫೈಟ್. ಕೊತ್ತನೂರು ಮಂಜುನಾಥ್ ವಿರುದ್ಧ ಮುಗಿಬಿದ್ದ ಬಿಜೆಪಿ. ಪಾಕಿಸ್ತಾನದ ನಡುವೆ ಕದನ ವಿರಾಮ ಘೋಷಣೆಯಾದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ನಡೆಗೆ ಕಾಂಗ್ರೆಸ್ ನಾಯಕರು ವಿರೋಧವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಮಾತಿನ ಬರದಲ್ಲೇ ವಿವಾದ ಮೈಮೇಲೆ ಎಳೆದುಕೊಂಡ ಕಾಂಗ್ರೆಸ್ ಶಾಸಕ ಕೊತ್ತನೂರು ಮಂಜುನಾಥ ಹೇಳಿಕೆ ಬಿಜೆಪಿಗೆ ಮತ್ತೊಂದು ಅಸ್ತ್ರವಾಗಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಬಿಜೆಪಿ ಎಂಎಲ್ಸಿ ರವಿಕುಮಾರ್, ವಿಪಕ್ಷವಾಗಿ ನೀವು ಟೀಕೆ ಮಾಡಿ, ಅದನ್ನ ಬಿಟ್ಟು ಸೈನಿಕರನ್ನ ಬಲಿ ಕೊಟ್ಟು ಟೀಕೆ ಮಾಡಬೇಡಿ. ಇತಿಹಾಸ ಗೊತ್ತಿಲ್ಲ ಅಂದ್ರೆ ಲಾರ್ಡ್ ಖರ್ಗೆ ಕೊತ್ತನೂರು ಪಾಕಿಸ್ತಾನಕ್ಕೆ ಹೋಗಿ ಭಯೋತ್ಪಾದನೆ ಬಗ್ಗೆ ನೋಡಲಿ ಎಂದು ಗುಡುಗಿದ್ದಾರೆ. ಕೊತ್ವಾಲ್ ಮಂಜು ಅವರು ಕೇಳ್ತಾ ಇದ್ದಾರೆ ಸಾಕ್ಷಿ ಏನಿದೆ ಅಂತ. 14 ಕೋಟಿ ರೂಪಾಯಿ ಕೊಟ್ಟಿರೋದು ಸಾಕ್ಷಿ ಅಲ್ವಾ ಕೊತ್ವಾಲ್ ಮಂಜು ಅವರೇ? ಇದನ್ನ ನಾನು ಕೇಳೋದಕ್ಕೆ ಬಯಸ್ತೇನೆ. ಇನ್ನು ಪ್ರಿಯಾಂಕಾ ಖರ್ಗೆ ಅವ್ರು ಕೇಳ್ತಾ ಇದ್ದಾರೆ. ಪ್ರಿಯಾಂಕಾ ಖರ್ಗೆ ಅವ್ರು ಏನ್ ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಪಾಕಿಸ್ತಾನದವರು ಹೇಳ್ತಾ ಇದ್ದಾರಲ್ಲ ನಾವು ಗೆದ್ದಿದ್ದೀವಿ ಅಂತ. ಬಿಜೆಪಿ ನಾಯಕರ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ ಸಚಿವ ಕೃಷ್ಣ ಬೈರೇಗೌಡ, ಯಾರೇ ಪ್ರಶ್ನೆ ಮಾಡಲಿ ದೇಶ ದ್ರೋಹಿ ಅಂತಾರೆ. ದೇಶದ ಸಾರ್ವಭೌಮತೆಯ ಬಗ್ಗೆ ನಾವು ಮಾತನಾಡಿದ್ದೇವೆ. ಅಮೆರಿಕ ಅವರನ್ನ ಕೇಳಿ ಯುದ್ಧ ಮಾಡಬೇಕಾ ಎಂದು ಪ್ರಶ್ನಿಸಿದ್ದಾರೆ. ಭಾರತದ ಆಂತರಿಕ ವಿಷಯದಲ್ಲಿ ಮೂಗು ತೂರಿಸದ ಹಾಗೆ ಮತ್ತೊಮ್ಮೆ ಭಯೋತ್ಪಾದನೆಯ ದುಸ್ಸಾಹಸ ಮಾಡಬಾರದು ಅನ್ನುವಂಥ ಪಾಠ ಕಲಿಸ್ಬೇಕು ಅಂತ ಕದನ ಆರಂಭ ಮಾಡಿದ್ದು. ಆ ಗುರಿ ಈಡೇರಿದೆಯಾ ಅಂತ ನಾವು ಪ್ರಶ್ನೆ ಕೇಳ್ತಾ ಇದ್ದೇವೆ. ಅದು ದೇಶದ ಹಿತದೃಷ್ಟಿಯಿಂದ ದೇಶದ ಸಾರ್ವಭೌಮತೆಯ ಬಗ್ಗೆ ನಾವು ಪ್ರಶ್ನೆ ಕೇಳುವಾಗ ನಮ್ಮ ಬಾಯಿ ಮುಚ್ಚೋದಕ್ಕೆ ಅವರು ಈ ರೀತಿಯಾದಂಥ ಆರೋಪ ಮಾಡ್ತಾರೆ. ಕಾಂಗ್ರೆಸ್ ನಾಯಕರ ಹೇಳಿಕೆಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕೌಂಟರ್ ಕೊಟ್ಟಿದ್ದಾರೆ. ಪಾಕ್ ವಿರುದ್ಧ ನಡೆದ ನಮ್ಮ ಸೈನಿಕರ ಹೋರಾಟ ಪ್ರತೀಕಾರದ ಬಗ್ಗೆ ಕಾಂಗ್ರೆಸ್ ನಿಲುವೇನು ಹೇಳಬೇಕು? ನಮ್ಮ ಸೈನಿಕರು ಪಾಕಿಸ್ತಾನದ ಒಳಗೆ ಹೋಗಿ ಭಯೋತ್ಪಾದಕರ ಮನೆಗಳನ್ನ ಧ್ವಂಸ ಮಾಡಿದ್ರು. ಕಾಂಗ್ರೆಸ್ ನಾಯಕರಿಗೆ ಇನ್ನು ಯಾವ ಸಾಕ್ಷಿ ಬೇಕೆಂದು ಪ್ರಶ್ನಿಸಿದ್ದಾರೆ. ಯಾರ್ಯಾರು ಈ ನಾಯಕರು ಅಸಂಬದ್ಧವಾಗಿ ಮಾತಾಡ್ತಾ ಇದ್ದಾರೆ, ಸೈನಿಕರ ವಿರುದ್ಧ ಮಾತಾಡ್ತಾ ಇದ್ದಾರೆ, ಯಾರು ಸಾಕ್ಷಿ ಕೇಳ್ತಾ ಇದ್ದಾರೆ, ಅವರನ್ನ ನೀವು ಪಾಕಿಸ್ತಾನ ಕಳಿಸಿ 1 ವರ್ಷಕ್ಕೆ. ಕದನ ವಿರಾಮ ವಿಚಾರಕ್ಕೆ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ದಿನೇ ದಿನೇ ಟಾಕ್ ಫೈಟ್ ಜೋರಾಗಿದೆ. ಕೌಂಟರ್ಗೆ ಕೌಂಟರ್ಗಳನ್ನ ಕೊಡ್ತಿದ್ದಾರೆ. ಸೈನಿಕರಿಗೆ ಹುರಿದುಂಬಿಸುವ ಬದಲು ನಮ್ಮ ರಾಜಕಾರಣಿಗಳು ಯುದ್ಧವನ್ನ ಅಸ್ತ್ರ ಮಾಡಿಕೊಂಡು ಮಾತಿಗೆ ಇಳಿದಿದ್ದಾರೆ. ಕರುಣಾ ಶಿವಣ್ಣ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.